ಎಸ್ ಚಿಕ್ಕ ವಿರಾಮದ ನಂತರ ಮತ್ತೆ ಸ್ವಾಗತ. ಕುಲದಲ್ಲಿ ಕೀಳ್ಯಾವುದು ಸಿನಿಮಾದ ಏನು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಏನು ಹೇಳ್ತೀವಿ, ರಾಮ್ ನಾರಾಯಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಖುಷಿ ಇದೆ ಸರ್ ನನಗಂತೂ. ಏನಂದರೆ ನಾವಾಗಲೇ ಹೇಳ್ತಾ ಇದ್ವಿ ಮೇಡಮು, ಕುಲದಲ್ಲಿ ಕೀಳ್ಯಾವುದೋ ಅನ್ನೋ ಹಾಡನ್ನು ಯಾವುದೋ ಕಾರ್ಯಕ್ರಮದಲ್ಲಿ ಎಂಡ್ ಮಾಡ್ತಾ ಇದ್ವಿ. ಸೊ ಆ ಒಂದು ವೈಬ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ನಾಳೆಯಿಂದ. ಸೊ ಏನು ಟೆನ್ಷನ್ಸ್, ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಿ, ಗೆದ್ದಿದ್ದೀರಿ ಕೂಡ, ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಿ, ಮಸ್ತ್ ಮಜಾ ಮಾಡಿ ಸಿನಿಮಾ ಇವತ್ತಿಗೂ ನೋಡೋದು ನಗ್ತೀವಿ ಸರ್ ನಾವು, ಅಷ್ಟು ಎಂಟರ್ಟೈನ್ಮೆಂಟ್ ಇದೆ ಆ ಸಿನಿಮಾ. ಸೊ ಈ ಹೊತ್ತಿನ ನಾಳೆ ರಿಲೀಸ್ ಆಗ್ತಾಯಿದೆ, ಮೈಂಡಲ್ಲಿ ಏನು ಓಡ್ತಿದೆ ಸರ್ ಪ್ರೆಸೆಂಟು? ಟೆನ್ಷನ್ ಇದ್ದೇ ಇರುತ್ತೆ. ಆ ಟೆನ್ಷನ್ಗಿಂತ ಜಾಸ್ತಿ ಒಂದು ಕಾನ್ಫಿಡೆಂಟ್ ಇದೆ ಇವಾಗ. ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಥರದ್ದು ಒಂದೊಂದು ಅನುಭವ, ಒಂದು ಫ್ಲೇವರ್ಗಳು ಚೇಂಜ್ ಆದಂಗೆ ಕಾನ್ಫಿಡೆಂಟ್ ಲೆವೆಲ್ ಒಂದೊಂದು ಲೆವೆಲಲ್ಲಿರುತ್ತೆ. ಬಟ್ ಈ ಇದರಲ್ಲಿ ನನಗೆ ತುಂಬ ಕಾನ್ಫಿಡೆಂಟ್ ಇದೆ. ಬಿಕಾಸ್ ಕತೆ ಯೋಗರಾಜ್ ಭಟ್ರು, ಇಸ್ಲಾವುದ್ದೀನ್ ಸೇರಿ ಮಾಡಿರೋದು. ಆಮೇಲೆ ನಮ್ಮ ನಿರ್ಮಾಪಕರು ಪ್ರಚಾರದ ಕೊರತೆ ಇಲ್ಲದೆ ಅದನ್ನು ಜನರಿಗೆ ತಲುಪಿಸಿರೋ ರೀತಿ. ಸೊ ಇವೆರಡೂ ವರ್ಕ್ ಆಗಿರೋದ್ರಿಂದ ಈ ಸರಿ ನಮ್ಮ ಸಿನಿಮಾ, ನಮ್ಮ ಒಂದು ಪ್ರಯತ್ನ ಜನರಿಗೆ ಹಿಡಿಸುತ್ತೆ, ಬಂದು ನೋಡ್ತಾರೆ, ಅವ್ರಿಗೂ ಅದು ಇಷ್ಟ ಆಗುತ್ತೆ. ಅಂದರೆ ನೀವು ಹೇಳ್ದಂಗೆ ಸಿನಿಮಾ ಮಾಡ್ಬೋದು ಸರ್, 2-3 ಕೋಟಿ 5 ಕೋಟಿ 10 ಕೋಟಿಗೆ ಸಿನಿಮಾ ಮಾಡ್ಬೋದು. ಬಟ್ ಪ್ರಮೋಷನ್ ಆಗಿಲ್ಲ ಅಂದರೆ, ಜನಗಳಿಗೆ ರೀಚ್ ಆಗಿಲ್ಲ ಅಂತಂದರೆ ಜನಗಳು ಥಿಯೇಟ್ರಿಗೆ ಬರಲ್ಲ, ಗೊತ್ತಾಗಬೇಕಲ್ಲ ಸರ್ ಅವ್ರಿಗೆ ಈ ಥರ ಒಂದು ಸಿನಿಮಾ ಬರ್ತಾ ಇದೆ, ಈ ಥರ ಎಲ್ಲ ಒಂದು ಸ್ಟಾರ್ಗಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಸೊ ಈ ಹಿಂದೆ ಇಲ್ಲಿವರೆಗೂ ಏನೇನು ಪ್ಲ್ಯಾನ್ಸ್ ಬಂದಿತ್ತು, ನಿರ್ಮಾಪಕರು ನಿಮ್ಗೆ ಯಾವ ರೀತಿಯ ಸಪೋರ್ಟ್ ಆಗಿದ್ದರು, ಅದನ್ನ ಬಗ್ಗೆ ಇಲ್ಲ. ಡೇ ಒನ್ನಿಂದ ನಾನು ಶೂಟಿಂಗ್ ಏನು ಸ್ಟಾರ್ಟ್ ಮಾಡಿದೆ, ನಾವು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲೇ ಒಂದು ಪ್ರಚಾರ ಪ್ಲ್ಯಾನ್ ಮಾಡಿದ್ವಿ. ಹೇಗೆ ಅಂದರೆ ಎವ್ರಿ ಡೇ ಒಂದು ಗೆಸ್ಟ್ ಅಂತ, ಎವ್ರಿ ಡೇ ಒಂದು ಗೆಸ್ಟ್ನ ಕರ್ಕೊಂಬಂದು ಅವ್ರ ಕೈಯಲ್ಲಿ ಕ್ಲಾಪ್ ಓಡಿಸೋದು ಅಂತ. ಅದು ಒಂದು ನಾವು ಪ್ರಚಾರಕ್ಕೋಸ್ಕರ ಅಂತ ಆದರೂ ಕೂಡ ಡೈಲಿ ಒಬ್ಬರು ವಿಶಸ್ ಸಿಗುತ್ತೆ, ನಮ್ಮ ಸಿನಿಮಾಗೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಅದರಲ್ಲಿ ಒಂದು ಉದ್ದೇಶ ಇತ್ತು. ಸೊ ಅದೇ ರೀತಿ ನಾವು ಏನು ಶೂಟ್ ಮಾಡಿದ್ವಿ, ಒಂದು 48 ಡೇಸು ನಮಗೆ ಕೆಲವು ದಿವಸಗಳು ಕೆಲವರು ಅಡ್ಜಸ್ಟ್ ಆಗದೆ ಸಿಗಲಿಲ್ಲ. ಬಟ್ ಒಂದು 30 ಡೇಸ್ ನಮಗೆ ಗೆಸ್ಟ್ಗಳು ಸಿಕ್ಕಿದ್ರು. ದಿನ ಒಬ್ಬೊಬ್ಬರು ಆ ಲೋಕಲಲ್ಲಿ ಇರ್ತಕ್ಕಂಥ ಒಬ್ಬರು ಪಾಪ್ಯುಲರ್ ವ್ಯಕ್ತಿಗಳು ನಮಗೆ ಸಿಗೋರು, ಅವ್ರ ಕೈಯಿಂದ ನಮಗೊಂದು ವಿಶಸ್ ಸಿಗೋದು. ಸೊ ಆ ಥರ ಒಳ್ಳೆ ಮನಸ್ಸುಗಳು ಎಷ್ಟೋ ನಮಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಬೇರೆ 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 ಲೆವೆಲಲ್ಲಿ ಪ್ರಮೋಷನ್ನು ಪ್ಲ್ಯಾನ್ ಮಾಡ್ತಾನೇ ಇದ್ದರು ನಿರ್ಮಾಪಕರು. ನಾವು ಆಟೋ ಪ್ರಚಾರ ಮಾಡೋಣ, ಹಳೆಯ ಕಾಲದಲ್ಲಿ ಟೆಂಟ್ ಸಿನಿಮಾಗಳು ಬಂದಾಗ ಈ ಒಂದು ಜಟ್ಕಾ ಗಾಡಿ ಬರೋದು, ಹಿಂದೆ ನೋಡಿರಿ ನಮ್ಮ ಸಿನಿಮಾ ಅಂತ. ಸೊ ಆ ಥರದ್ದೊಂದು ಸ್ಟೈಲನ್ನು ನಾವು ಮತ್ತೆ ಪ್ರಮೋಟ್ ಮಾಡೋಣ. ಸೊ ಏನು ಓಲ್ಡ್ ಇದೆ ಅದೇ ಗೋಲ್ಡ್ ಆಗುತ್ತೆ, ಏನು ಹಳೇದಿದೆ ಅದೇ ಪ್ರೆಸೆಂಟ್ಗೆ ಟ್ರೆಂಡಿ ಆಗುತ್ತೆ, ಅದನ್ನೇ ನಾವು ಮತ್ತೆ ಅನೌನ್ಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಐಡಿಯಾಸ್ ಎಲ್ಲ ನಾವು ತುಂಬ ಮಾಡಿದ್ವಿ. ಸೊ ಅವೆಲ್ಲವೂ ಕೆಲವು ಪ್ರಾಕ್ಟಿಕಲಾಗಿ ಇವಾಗ ಅಪ್ಲೈ ಆಗೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಬಟ್ ಅದನ್ನು ಬಿಟ್ಟು ಬೇರೆ ಬೇರೆ ಥರದ್ದು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಜನರನ್ನ ತಲುಪೋ ಇದು ಆಗಿದೆ. ಸರ್, ನೀವು ಕೈಯಲ್ಲೇ ತುಪ್ಪ ಇಟ್ಕೊಂಡು ಬೆಣ್ಣೆಗೋಸ್ಕರ ಹುಡ್ಕೋದ್ರಂತಲ್ಲ, ಯಾಕೆ ಸರ್? ಹೀರೋಯಿನ್ ಹುಡ್ಕೋ ಪ್ರೊಸೆಸ್ಸಲ್ಲಿ ಅದು ನಿಮ್ಮ ಹತ್ರನೇ ಒಂದು ಗೋಲ್ಡ್ ಇಟ್ಕೊಂಡು ಎಲ್ಲೆಲ್ಲೋ ಸರ್ಚ್ ಮಾಡ್ತಾ ಇದ್ರಲ್ಲ, ಸಡನ್ನಾಗಿ ಅದು ಸ್ಪಾರ್ಕ್ ಆಗಿದ್ದಿಲ್ಲಿ, ಯಾಕೆ ಆ ಥರ ಥಾಟು? ಇಲ್ಲ, ಅದು ಏನಾಯಿತು ಅಂದರೆ ಇಲ್ಲಿ ಒಂದು ವಿಚಿತ್ರ ಘಟನೆ ಈ ಸಿನಿಮಾದಲ್ಲಿ ಏನು ನಡೀತು ಅಂದರೆ, ಸಾಮಾನ್ಯವಾಗಿ ನಿರ್ಮಾಪಕ ನಿರ್ದೇಶಕ ಸೇರಿ ಒಬ್ಬ ಹೀರೋಯಿನ್ನು ಒಂದು ಬೇರೆ ಟೀಮ್ ಎಲ್ಲ ಸೆಟಪ್ ಆಗುತ್ತೆ. ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಲ್ಲ. ಹೀರೋಯಿನ್ನು, ನಿರ್ಮಾಪಕರು, ಕತೆಗಾರರು ಎಲ್ಲ ಸೇರಾದ್ಮೇಲೆ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ತಡವಾಗಿ ಈ ಟೀಮಿಗೆ ಎಂಟ್ರಿ ಆಗ್ತೀನಿ. ಎಂಟ್ರಿ ಆದಮೇಲೆ ನನಗೂ ಕೂಡ ಕತೆಯಿಂದನೇ ಸ್ಟಾರ್ಟಪ್ ಆಗುತ್ತೆ. ಒಂದು ಹೊಸ ಕತೆ ಶುರುವಾಗಿ ಒಂದು ಹೊಸ ರೀತಿ ಎಲ್ಲ ಬೆಳವಣಿಗೆಗಳಾಗುತ್ತೆ. ನಾನು ಬರ್ತಿದ್ದಂಗೆ ನನಗೆ ಹೀರೋ ರೆಡಿ, ಹೀರೋಯಿನ್ ರೆಡಿ, ಕತೆನೂ ಭಟ್ರು ಕೊಡ್ತಾರೆ, ಅದು ರೆಡಿ. ಸೊ ಇನ್ನು ನಾನು ಅದಕ್ಕೊಂದು ನೀಟ್ ಸ್ಕ್ರೀನ್ ಪ್ಲೇ ಡೈಲಾಗ್ ವರ್ಷನ್ನು ನಮ್ಮ ವಿಜಯಾನಂದ್ ಇಟ್ಕೊಂಡು ಡೈಲಾಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನೊಂದು ಶೂಟಿಂಗ್ ಪ್ರೋಸೆಸ್ ಹೋಗಬೇಕಾಯ್ತು, ಅದಕ್ಕೊಂದು ಟೀಮ್ ಕಟ್ಕೋಬೇಕಾಯ್ತು, ಟೀಮ್ ಕಟ್ಟಿದೆ. ಇದು ನನ್ನ ಈ ಸಿನಿಮಾದಲ್ಲಿ ಆದಂಥ ಕೆಲಸ. ಬಟ್ ಆ ಜವಾಬ್ದಾರಿನೇ ನನಗೆ ಬಹಳ ಹೆವಿನೂ ಆಯಿತು, ಭಯನೂ ಆಯಿತು. ಯಾಕೆಂದರೆ ನನ್ನ ಕತೆಗಳನ್ನ ನಾನು ನಿರ್ದೇಶನ ಮಾಡೋದು ಒಂದು ಬೇರೆ ಇರುತ್ತೆ. ಕಣ್ಣು ಮುಚ್ಕೊಬೇಕಾದ್ರೂ ನಾನು ಹಿಂಗೆ ಅಂತ ಕೆಲಸ ಮಾಡ್ತಾ ಹೋಗ್ಬಿಡ್ತೀನಿ. ಮತ್ತೊಬ್ಬರ ಕತೆನ ನಾವು ತಲೆಗೆ ಹಾಕ್ಕೊಂಡು, ಮನ್ಸಿಗೆ ಹಾಕ್ಕೊಂಡು, ಅದನ್ನು ಪ್ರತಿ ಆ್ಯಂಗಲಿಂದನೂ ಹೀಗೆ ಇರಬೇಕು. ಅದು ಯಾರೋ ಕತೆಗಾರರು ಕತೆ ಕೊಟ್ಟಾಗ ಒಂದು ರೀತಿ ಬೇರೆ ಇರುತ್ತೆ. ಒಬ್ಬ ನಿರ್ದೇಶಕರು, ಅವರು ಯೋಗರಾಜ್ ಭಟ್ರು, ಅದರಲ್ಲಿ ಇಸ್ಲಾವುದ್ದೀನ್ ಅವರು ಕೂಡ ನಿರ್ದೇಶಕರು, ಅನ್ನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಇವರಿಬ್ಬರು ಸೇರಿ ಮಾಡಿರೋ ಕತೆ, ಇಬ್ಬರು ರೈಟ್ರು ಕಮ್ ಡೈರೆಕ್ಟರ್ಸ್. ಅವ್ರ ಕತೆನ ನಾನೊಬ್ಬ ಡೈರೆಕ್ಟ್ರು ಕಮ್ ರೈಟರ್ ಆದರೂ ನಾನು ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಅವ್ರು ಅದನ್ನು ನೋಡಿದಾಗ ನಾವು ಹಿಂಗೆ ಅಂದ್ಕೊಳ್ಳಿಲ್ಲ ಹಂಗೆ ಅಂದ್ಬಿಟ್ರೆ ಆಮೇಲೆ ಅದು ನಾನು ಸೋತೋಗ್ತೀನಿ ಅಲ್ಲೇ. ಸೊ ಅದು ಯಾವುದು ರೀಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳಷ್ಟು ಜವಾಬ್ದಾರಿ ಜಾಸ್ತಿ ಆಯಿತು. ಅದನ್ನು ನಾನು ನಿಭಾಯಿಸೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಈಗ ಸಿನಿಮಾ ನೋಡಿದಾಗ ನನಗೂ ಒಂದು ಖುಷಿ ಇದೆ, ನೋಡಿದವರೆಲ್ಲ ತುಂಬ ಸಂತೋಷ ಪಡ್ತಿದ್ದಾರೆ. ಇದು ಖಂಡಿತ ಕನ್ನಡದಲ್ಲಿ ಒಂದು ಉತ್ತಮವಾದಂಥ ಸಿನಿಮಾ ಆಗುತ್ತೆ, ಆ ಟೈಟಲ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಸೊ ನಮಗೆಲ್ಲರಿಗೂ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಮ್ಮ ಹೀರೋಯಿನ್ನು, ನಿರ್ಮಾಪಕರು ಕೂಡ ಉಳ್ಕೊಳ್ತಾರೆ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾಯಿಂದ ಅನ್ನೋ ಭರವಸೆ ಇದೆ. ಸರ್, ನಾಳೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಿದೆ, ಸಾಕಷ್ಟು ಥಿಯೇಟ್ರ್ಗಳು ಹೌಸ್ಫುಲ್ ಆಗಿದ್ದಾವೆ.
ಆಲ್ಮೋಸ್ಟ್ ಹಾಸನಲ್ಲಿ ಅವರ ಮನೋವರ ಟೀಮ್ಗಳು ಅಷ್ಟು ಕೆಲಸಗಳು ಮಾಡಿದ್ದಾರೆ. ಖುಷಿ, ನಮಗೂ ಖುಷಿ ಇದೆ ಸರ್. ಒಂದು ಹೊಸ ಸಿನಿಮಾ ಆದರೂ ಕೂಡ ನಿಮಗೇನು ಹೊಸದಲ್ಲ, ಮನೋರು ಯಾರಿಗೂ ಕ್ಯಾಮ್ರಾ ಇಂಡಸ್ಟ್ರಿ ಹೊಸದಲ್ಲ, ಆದರೆ ಬೆಳೀತಾರೆ ಅವ್ರಿಗೆ ಹೊಸದಾಗಿರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ನು, ಒಂದು ಭಯ ಇರುತ್ತೆ. ನೀವು ಸೀನಿಯರ್ ಡೈರೆಕ್ಟ್ರಾಗಿ ನಾಳೆ ಬರುವಂಥ ಥಿಯೇಟ್ರಿಗೆ ಬರುವಂಥ ಪ್ರೇಕ್ಷಕರಿಗೆ ಏನು ಭರವಸೆ ಕೊಡ್ತೀರಿ? ಈಗ ಯಾಕೆಂದರೆ ನಾವಾಗಲೇ ಮಾತಾಡಬೇಕಾದ್ರೆ ನಮ್ಮ ಸಿನಿಮಾ ಚೆನ್ನಾಗಿದೆ, ನಾವು ಚೆನ್ನಾಗಿ ಮಾಡಿದ್ದೀವಿ, ಬಂದು ನೋಡಿ ಅಂತ ಹೇಳೋದು ಬೇರೆ. ಥಿಯೇಟ್ರಿಗೆ ಬಂದಮೇಲೆ ಅಲ್ಲಿ ವಾಸ್ತವನೇ ಬೇರೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಲ್ಲ, ಅವರೇನೋ ಅನ್ಕೊಂಬಂದಿರ್ತಾರೆ. ಬಟ್ ಕುಲದಲ್ಲಿ ಕೀಳು ಯಾವುದೋ ಒಂದು ಸಿನಿಮಾ ಟೈಟ್ಲಿ ಹೇಳಿದಾಗೆ ಒಂದಷ್ಟು ಜಾತಿ ವ್ಯವಸ್ಥೆಗಳ ಬಗ್ಗೆ, ಭೂಮಿಗಳ ಬಗ್ಗೆ ಹೊಡೆದಾಟ ನಡೆಯುತ್ತೆ. ಅದೆಲ್ಲವನ್ನೂ ದಾಟಿ ಕುಲದಲ್ಲಿ ಕೀಳು ಯಾವುದೋ ಜನರಿಗೆ ಏನೆಲ್ಲ ಕೊಡುತ್ತೆ, ಎಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ. ಇದು ಕುಲದಲ್ಲಿ ಕೀಳು ಯಾವುದೋ ಟೈಟಲ್ ಕೇಳಿದಾಗ ಒಬ್ಬೊಂದು ಕಥೆನ ಗೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓ ಇದೇ ಕತೆ ಇದೇ ಥರ ಇರುತ್ತೆ ಅಂತ. ಖಂಡಿತ ಅದನ್ನು ಮೀರಿ ಆ ನಿರೀಕ್ಷೆಗಳನ್ನ ದಾಟಿ ನಾವು ಬೇರೆ ವಿಷಯಗಳನ್ನ ಕತೆ ಈ ಸಿನಿಮಾದಲ್ಲಿ ಇಟ್ಟಿದ್ದೀವಿ. ಅದು ಚಿತ್ರಮಂದಿರಕ್ಕೆ ಬಂದು ನೋಡಿದಾಗ ಖಂಡಿತ ನಿಮ್ಗೆ ಅದು ಇಷ್ಟ ಆಗುತ್ತೆ. ಆಮೇಲೆ ಡಬಲ್ ಧಮಾಕ ಇದೆ ಈ ಪಿಕ್ಚರಲ್ಲಿ. ಒಬ್ಬ ಆಡಿಯನ್ಸ್ಗೆ ಅವ್ನು ಕೊಡೋ ದುಡ್ಡಿಗೆ ಪಕ್ಕ ಪೈಸಾ ವಸೂಲಾಗುತ್ತೆ. ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿಯೊಂದು ಮೂಮೆಂಟು ಕೂಡ ಎಂಜಾಯ್ ಮಾಡ್ತಾನೆ. ಒಂದಷ್ಟು ವಿಷಯಗಳನ್ನ ಅವನಿಗೂ ತಿಳುವಳಿಕೆ ಸಿಗುತ್ತೆ. ಜೊತೆಗೆ ಆ ಒಂದು ಖುಷಿಯಲ್ಲಿ ಅವನ ಸಿನಿಮಾ ಎಲ್ಲವನ್ನು ನೋವನ್ನು ಮರೆತು ಅವನು ಎಂಜಾಯ್ ಮಾಡೋವಂಥದ್ದಿದೆ. ಇನ್ನೊಂದು ಅವನಿಗೆ ಸಿಗೋ ಧಮಾಕ ಏನಪ್ಪ ಅಂದರೆ, ಒಂದು ನಮ್ಮ ನಿರ್ಮಾಪಕರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಈ ಸಿನಿಮಾದಿಂದ ಬರೋ ಲಾಭನ ನಾನು 30% ಸೈನಿಕರಿಗೆ ಮೀಸಲಾಗಿರ್ತೀನಿ ಅಂತ. ಸೊ ನಾವು ಡೈರೆಕ್ಟಾಗಿ ಅಲ್ಲದೆ ಹೋದರೂ ಇಂಡೈರೆಕ್ಟ್ಲಿ ನಾವು ಒಂದು ದೇಶ ಸೇವೆಗೆ ನಾವು ಭಾಗಿಯಾಗ್ತೀವಿ. ಯಾವುದೇ ಒಬ್ಬ ಪ್ರೇಕ್ಷಕ ಕೊಡೋ ದುಡ್ಡು ಅದು ಒಂದು ಸೇನೆಗೆ ಸಲ್ಲುತ್ತೆ ಅಂದಾಗ ಅವನು ಆ ಒಂದು ಪುಣ್ಯದ ಕಾರ್ಯದಲ್ಲಿ ಅವನು ಭಾಗಿಯಾಗಿರ್ತಾನೆ. ಆ ಪುಣ್ಯ ಅವನಿಗೂ ಸಿಗುತ್ತೆ, ಅವನ ಕುಟುಂಬಕ್ಕೂ ಸಿಗುತ್ತೆ. ಸೊ ಆ ಒಂದು ಏನಂತೀವಿ ಅವಕಾಶ ಸೊ ನಮ್ಮ ಸಿನಿಮಾಯಿಂದ ಸಿಗ್ತಾ ಇದೆ. ಸೊ ದಯವಿಟ್ಟು ಬನ್ನಿ. ಸೊ ನಮ್ಮ ಸಿನಿಮಾ ನೋಡಿ, ನಿಮಗೆ ಮನೋರಂಜನೆ ಜೊತೆಗೆ ಒಂದು ದೇಶ ಸೇವೆ ಮಾಡುವಂಥ ಸೌಭಾಗ್ಯನೂ ಇರುತ್ತೆ. ಎಸ್ ಸರ್, ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಒಳ್ಳೆಯದಾಗಲಿ. ನಾವು ಜೊತೆಲಿ ಇರ್ತೀವಿ. ಸಾಧ್ಯ ಆದರೆ ನಾವು ಇನ್ನೊಂದು 3-4 ದಿವಸ ಅಥವಾ ಒಂದು ವಾರದಲ್ಲಿ ಸಕ್ಸಸ್ ಮೀಟ್ ಮಾಡಿ ಅದರಲ್ಲಿ ಮತ್ತೆ ಕೂತ್ಕೊಂಡು ಇದೇ ಥರ ಚರ್ಚೆ ಮಾಡೋಣ. ಸಿನಿಮಾ ಸಕ್ಸಸ್ ಹೇಗಾಯಿತು, ಏನೆಲ್ಲ ಪ್ಲಸ್ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಸಿನಿಮಾದ ನಿರ್ಮಾಪಕರು ಹಾಗೆ ಡ್ರ್ಯಾಗನ್ ಮಂಜು ಅವರು ವೇಟಿಂಗಲ್ಲಿದ್ದಾರೆ, ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಎಸ್, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕುಲದಲ್ಲಿ ಕೀಳು ಯಾವುದೋ ಸಿನಿಮಾದ ಸ್ಪೆಷಲ್ ಇಂಟರ್ವ್ಯೂ ಮುಂದುವರಿಯುತ್ತೆ.